ಹಾಗೆ ಮಣ್ಣಾಗಲೇಬೇಕು. ಈಗ ಆರ್ಬಿಡಿಸ್ತಾ ಇರೋ ಶಕ್ತಿ ಸಮಯ ಬಂದ ತಕ್ಷಣ ಆರಿ ಹೋಗುತ್ತೆ. ನೀವು ಹೇಗಾದರೂ ಮಾಡಿ ಅರ್ಜುನನ್ನ ನನ್ನ ಆಶ್ರಮಕ್ಕೆ ಕರ್ಕೊಂಬನ್ನಿ. ಆಮೇಲೆ ನಾನು ಅರ್ಜುನನ್ನ ಆ ಶಕ್ತಿಯಿಂದ ಕಾಪಾಡ್ತೀನಿ. ನಿಮ್ಮ ಶಕ್ತಿಯಿಂದ ಆಗದೆ ಇರೋ ಕೆಲಸನ ನಾನು ಹೇಗೆ ಮಾಡೋಕ್ಕೆ ಸಾಧ್ಯ ಶಾಸ್ತ್ರಿಗಳೇ? ಅರ್ಜುನ ನನ್ನ ಆಶ್ರಮಕ್ಕೆ ಹೇಗೆ ಕರ್ಕೊಂಬರ್ಲಿ? ಅರ್ಜುನ ಉಳಿಬೇಕು ಅಂದರೆ ಈಗಿರೋದು ಇದೊಂದೇ ದಾರಿ ತಾಯಿ. ನಾನಿನ್ನು ಬರ್ತೀನಿ. ಅರ್ಜುನ ಮನೆಯಿಂದ ಹೊರಗೆ ಹೇಗೆ ಕರ್ಕೊಂಡು ಬರೋದು? ಅರ್ಜುನ್ ಅಮ್ಮ, ಹೇಗಿದೆಯಪ್ಪ? ನನಗೇನಾಗಿದೆ ಅಮ್ಮ? ಇದೇನು ಹೀಗೆ ಕೇಳ್ತಾ ಇದೆಯಾ? ಹೌದಲ್ವಾ, ನಿಂಗೇನು ಆಗಿಲ್ಲ ಅಲ್ಲ ಕಣೋ? ಎಲ್ಲೋ ಹೊರಗೆ ಹೋಗೋ ರೀತಿ ರೆಡಿ ಆಗಿದೆಯಲ್ಲ ನೀನು? ಅದೇ ಅಮ್ಮ, ಅಮೃತ ಅವ್ರಿಗೆ ದೃಷ್ಟಿ ಹೋಗಿದ್ದಾಗ ನಾಟಿ ಔಷಧಿ ತರಬೇಕು ಅಂತ ಪುಷ್ಪಗಿರಿಗೆ ಹೋಗಿದ್ದೆ. ಅಲ್ಲಿ ಮಣಿ ಅನ್ನೋರು ಪರಿಚಯ ಆಗಿತ್ತು. ಅಮೃತ ಅವ್ರಿಗೆ ಮಣಿಯವ್ರನ್ನ ಪರಿಚಯ ಮಾಡಿಸೋಣ ಅಂತ. ಹೇಗಾದರೂ ಮಾಡಿ ಇವನ್ನ ಶಾಸ್ತ್ರಿಗಳ ಹತ್ರಕ್ಕೆ ಕರ್ಕೊಂಡು ಹೋಗಬೇಕು. ಅಲ್ಲ ಕಣೋ, ನೀನು ಪುಷ್ಪಗಿರಿಗೆ ಹೋಗೋದು, ಅಮೃತನ ಮಣಿಗೆ ಪರಿಚಯ ಮಾಡಿಸೋದು ಅಷ್ಟೊಂದು ಮುಖ್ಯನಾ? ಯಾಕಮ್ಮ, ನೀನನ್ನೆಲ್ಲರೂ ಕರ್ಕೊಂಡು ಹೋಗ್ಬೇಕಾಗಿತ್ತಾ? ಹಾಂ ಹೌದು, ಆದರೆ ಎಲ್ಲಿಗೆ ಅಂತ ಮಾತ್ರ ನಾನು ಈಗಲೇ ಹೇಳಲ್ಲ. ಸರಿ. ಅರ್ಜುನ್ ಅವರೇ, ಎಲ್ಲಿ ಹೋಗ್ತಾ ಇದ್ದೀರಾ? ಅದು ಅಮೃತ ಅವರೇ, ಅಮ್ಮ ಎಲ್ಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರ ಜೊತೆ ಹೋಗಿ ಬರ್ತೀನಿ. ನೀವು ನನ್ನನ್ನು ಪುಷ್ಪಗಿರಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದನ್ನ ಮರ್ತ್ಬಿಟ್ರಾ? ಅಲ್ಲಿ ಹಸಿರು ಮರಗಳು, ಬೆಟ್ಟ, ಗುಡ್ಡ, ಜರಿ ಇದೆಲ್ಲ ಇರುತ್ತೆ. ಅಲ್ಲಿ ನಾನು ನಿಮ್ಮ ಜೊತೆ ಏಕಾಂತವಾಗಿರ್ಬೋದು ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ. ಆದರೆ ನೀವು ಈ ರೀತಿ ನಿರಾಸೆ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಮ್ಮ, ಸಾರಿ, ಇವತ್ತು ನಾನು ನಿನ್ನ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಇನ್ನೊಂದು ದಿನ ಕರ್ಕೊಂಡು ಹೋಗ್ತೀನಿ. ಅಲ್ಲ ಕಣೋ, ಈಗ ತಾನೇ ಬರ್ತೀನಿ ಅಂದೆ, ಇಷ್ಟು ಬೇಗ ಮನ್ಸು ಬದಲಾಯಿಸ್ಬಿಟ್ಯಾ? ಅಮ್ಮ, ನಿನಗಾಗಲೇ ಹೇಳಿದೆ ತಾನೆ ಅಮೃತ ಅವ್ರನ್ನ ಪುಷ್ಪಗಿರಿ ಕರ್ಕೊಂಡು ಹೋಗಬೇಕು ಅಂತ. ಅರ್ಜುನ್, ನಾನು ಅಲ್ಲಿಗೆ ಹೋಗೋದು ಇದಕ್ಕಿಂತಲೂ ತುಂಬ ಮುಖ್ಯ ಕಣೋ, ಅರ್ಥ ಮಾಡ್ಕೋ. ಅಮ್ಮ ಪ್ಲೀಸ್, ನನಗೆ ಅಮೃತ ಅವ್ರ ಖುಷಿಗಿಂತ ಬೇರೆ ಯಾವುದೂ ಮುಖ್ಯ ಅಲ್ಲ. ಅದನ್ನು ನೀನು ಅರ್ಥ ಮಾಡ್ಕೋ. ಹೇಮ, ನೀನು ಆ ಮುದುಕಿ ತ್ರಿವೇಣಿ ತಲೆ ಕೆಳಗಾಗಿ ನಿಂತ್ರೂ ಸಹ ಅರ್ಜುನ್ ನನ್ನ ಇಶಾರೆ ಹಾಗೆ ಕುಣಿತಾನೆ. ಇದನ್ನ ತಪ್ಪಿಸೋದಕ್ಕೆ ಆ ನಿನ್ನ ಬುಡ್ಬುಡ್ಕೆ ಶಾಸ್ತ್ರಿಯಿಂದನೂ ಸಾಧ್ಯ ಇಲ್ಲ. ಆಂಟಿ, ಆಂಟಿ, ಈಗ ಅರ್ಜುನ್ ಹೇಗಿದ್ದಾನೆ? ನಾನು ಏನಪ್ಪ ಹೇಳಿ, ಮೇಲೆ ರೂಮಲ್ಲಿದ್ದಾನೆ, ನೀನೇ ಹೋಗಿ ನೋಡು. ಅಮೃತ ಅವರೇ, ನಿಮ್ಮ ಮುಖ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ನಿಮ್ಮ ಹತ್ರ ಮಾತಾಡ್ತಾನೆ ಇರಬೇಕು ಅನ್ಸುತ್ತೆ. ನಿಮ್ಮ ಮುಖದಲ್ಲಿ ಅದೇನು ಮೋಡಿ ಇದೆಯೋ, ಅದೇನು ಮಾಯೆ ಇದೆಯೋ ನನಗಂತೂ ಗೊತ್ತಿಲ್ಲ ರೀ.
ಛೇ, ಇವನ್ ಸ್ಥಿತಿನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಇನ್ನೇಮ ಆಂಟಿ ಹೇಗೆ ಸೈಜ್ ಕಲ್ತಾರೋ ಏನು. ಆ ದೇವರು ಬಂಗಾರದಿಂದ ನಿಮ್ಮ ಬಣ್ಣನ ತಂದಿದ್ದಾನೆ. ಜಿಂಕೆಗಳ ಥರ ಸುಂದರವಾದ ಕಣ್ಣುಗಳನ್ನ ಕೊಟ್ಟಿದ್ದಾನೆ. ಕೋಗಿಲೆ ಥರ ಇಂಪಾದ ಧ್ವನಿನ ಕೊಟ್ಟಿದ್ದಾನೆ. ಸಂಪಿಗೆ ಹೂ ಹೆಸರುಗಳಲ್ಲಿ ನಿಮ್ಮ ಮೂಗನ್ ಮಾಡಿದ್ದಾನೆ. ತಾವರೆ ಹೂ ಹೆಸರಲ್ಲಿ ನಿಮ್ಮ ತುಟಿಗಳನ್ನ ಮಾಡಿದ್ದಾನೆ. ನೀವು ನಕ್ಕಿದ್ರೆ ಮಂದಾರ ಪುಷ್ಪನೇ ನಕ್ಕಾಗಿರುತ್ತೆ. ಇಷ್ಟೆಲ್ಲ ಒಂದೇ ಹೆಣ್ಣಲ್ಲಿರೋದು ಬಹಳ ಅಪರೂಪ. ಇಂಥ ಅಪರೂಪದ ಹೆಣ್ಣು ನಂದು ಬಹಳ ಸಂಗಾತಿ ಆಗಿರೋದು ನನ್ನ ಅದೃಷ್ಟ ಕಣ್ರಿ. ಆಂಟಿ ಆಂಟಿ ಇದನ್ನ ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ಲ. ಆಮೇಲೆ ಅರ್ಜುನ್ ಯಾವ ಸ್ಥಿತಿಗೆ ಬರ್ತಾನೆ ಅನ್ನೋದನ್ನ ನಮ್ಮ ಕೈಯಿಂದನೂ ಹೇಳೋದಕ್ಕಾಗಲ್ಲ, ಹಾಗೆ ಕಲ್ಪನೆನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಪ್ಲೀಸ್ ಆಂಟಿ, ನನ್ನ ಮಾತು ಕೇಳಿ. ಅರ್ಜುನ್ನ ಯಾವುದಾದ್ರೂ ಒಳ್ಳೆ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗೋಣ ಆಂಟಿ. ಇದು ಡಾಕ್ಟ್ರಿಂದ ವಾಸಿ ಆಗುವಂಥದ್ದಲ್ಲ ನಂದ. ಆಂಟಿ, ಅದನ್ನ ನಾನು ನೀವು ನಿರ್ಧಾರ ಮಾಡೋದಲ್ಲ, ಡಾಕ್ಟರ್ ನಿರ್ಧಾರ ಮಾಡೋದು. ನೀನು ತಿಳ್ಕೊಂಡಿರೋ ಹಾಗೆ ಅವನಿಗಾಗಿರೋದು ಮಾನಸಿಕ ಸಮಸ್ಯೆ ಅಲ್ಲ, ಮಾಂತ್ರಿಕ ಸಮಸ್ಯೆ. ಅಂದ್ರೆ ನಮ್ಮ ಅರ್ಜುನ್ ಬೆನ್ ಹಿಂದೆ ಯಾವುದೋ ಮಾಯಾಶಕ್ತಿ ಬಿದ್ದಿದೆಯಂತೆ. ನಮ್ಮ ಶಂಕರ್ ಶಾಸ್ತ್ರಿಗಳ ಹತ್ರ ಕರ್ಕೊಂಡು ಹೋದ್ರೆ ಸರಿ ಹೋಗ್ತಾನೆ ಅವನು. ಮತ್ತೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಆಂಟಿ? ನಾನು ಆಗ್ಲೇ ಕರೆದೆ ಬರ್ತೀನಿ ಅಂತ ಹೊರಟು ನಿಂತಿದ್ದ, ಆದರೆ ಇದ್ದಕ್ಕಿದ್ದ ಹಾಗೆ ಬರಲ್ಲ ಅನ್ಬಿಟ್ಟ ಕಣೋ. ಹಿರಿ ಆಂಟಿ, ಏನಾದರೂ ಉಪಾಯ ಮಾಡಿ ನಾನು ಅರ್ಜುನ ಕರ್ಕೊಂಡ್ಬರ್ತೀನಿ. ನಿಂತ್ಕೊಂಡ ಯಾಕಂಟಿ? ಶಾಸ್ತ್ರಿಗಳು ಮನೆಗೆ ಬಂದು ಅವನ್ನ ಕರೆದ್ರು. ಅವ್ರ ಮಾತು ಅಂದರೆ ವೇದವಾಕ್ಯ ಅಂತ ನಡ್ಕೊಳ್ತಾ ಇದ್ದವನು ಇವತ್ತು ಅವ್ರನ್ನ ನೋಡಿದ ತಕ್ಷಣ ಹೊರದು ಬೀಳಕ್ಕೆ ಶುರು ಮಾಡ್ದ. ಅದು ಅಲ್ಲದೆ ತುಂಬ ಒರಟಾಗಿ ನಡ್ಕೊಂಡು ಅವ್ರನ್ನ ಮನೆಯಿಂದ ಆಚೆಗೆ ತಳ್ಳಿಬಿಟ್ಟ ನಂದ. ಶಾಸ್ತ್ರಿಗಳ ಹತ್ರನೇ ಆ ಥರ ನಡ್ಕೊಂಡವನು ಇನ್ಮೇಲೆ ಕೈ ಮಾಡಿಬಿಟ್ರೆ ಅನ್ನೋ ಆತಂಕ ಕಾಣೋ ನನಗೆ. ಆಂಟಿ, ಮತ್ತೆ ಅವನ್ನ ಹೇಗೆ ಕರ್ಕೊಂಡು ಹೋಗೋದು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ನಂದ. ಆ ಮಾಯಾಶಕ್ತಿ ಮಾನಿನಿಂದ ಅರ್ಜುನನಿಗೆ ತೊಂದರೆ ಇರೋದಂತೂ ಸತ್ಯ. ನನ್ನ ಅಂತಃಚಕ್ಷುಗೆ, ಅಂತಃಶಕ್ತಿಗೆ ಗೋಚರಿಸದೇ ಇರೋಷ್ಟು ಪ್ರಬಲವಾಗಿದೆ ಅಂದರೆ ಅದನ್ನು ಹಿಡಿದಿಡೋದು, ತಡೆಯೋದು ಅಷ್ಟು ಸುಲಭದ ಮಾತಲ್ಲ. ನನಗೆ ಆ ಭಗವಂತ ಕೊಟ್ಟಿರೋ ಶಕ್ತಿಯಿಂದ ಸರಿಯಾದ ರೀತಿಯಲ್ಲಿ ಪೂಜೆ ಹೋಮ ಮಾಡಿದರೆ ಯಾವುದೇ ಶಕ್ತಿ ಇರ್ಬೋದು, ನನ್ನ ಮುಂದೆ ಶರಣಾಗಿ ಮಂಡಿಯೂರಿ ಕೂರಲೇಬೇಕು. ಇಷ್ಟಕ್ಕೂ ಆ ಮಾಯಾಶಕ್ತಿ ಮಾನಿನಿ ಅರ್ಜುನನ ಹಿಂದೆ ಯಾಕೆ ಬಿದ್ದಿದ್ದಾಳೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅರ್ಜುನ ಏನಾದರೂ ಅವಳನ್ನ ಮೋಹಿಸಿದಾನ? ಹೆಣ್ಣನ್ನ, ಹೆಣ್ಣಿನ ಶಕ್ತಿನ, ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ತ್ರಿಮೂರ್ತಿಗಳಿಗೆ ಸಾಧ್ಯವಾಗಿಲ್ಲ. ನನ್ನ ಪ್ರಯತ್ನವನ್ನು ನಾನು ಮಾಡ್ತೀನಿ. ಉಳಿದಿದ್ದು ಆ ಭಗವಂತನೇ ಬಿಟ್ಟಿದ್ದು. ನೀವು ಸುಳ್ಳು ಹೇಳ್ತಾ ಇದ್ದೀರಾ.
ಇದ್ದೀರಾ. ಏನು ನಾನು ಸುಳ್ಳು ಹೇಳ್ತಾ ಇದ್ದೀರಾ? ಅದು ನಿಮ್ಮ ಹತ್ರ. ಹಿಂದೇನೂ ಹೇಳಿಲ್ಲ, ಮುಂದೆ ಯಾವತ್ತೂ ಹೇಳೋದು ಇಲ್ಲ. ಇಷ್ಟಕ್ಕೂ ನಾನೇನು ಸುಳ್ಳು ಹೇಳಿದ್ದೀನಿ? ನೀವು ಹಾಡಿ ಹೊಗಳೋ ಅಷ್ಟು ಸೌಂದರ್ಯವತಿ ಏನೋ ನಾನಲ್ಲ. ರೀ, ನವಿಲಿಗೆ ತನ್ನ ಸೌಂದರ್ಯದ ಬಗ್ಗೆ ಗೊತ್ತಿರೋದಿಲ್ಲ, ಕೋಗಿಲೆಗೆ ತನ್ನ ಇಂಪಾದ ಕಂಠದ ಬಗ್ಗೆ ಗೊತ್ತಿರೋದಿಲ್ಲ. ಅಮೃತವ್ರೆ, ಏನಾಯ್ತು? ಕೂತ್ಕೊಳ್ಳಿ. ಅಮೃತವ್ರೆ, ಏನಾಯ್ತು? ಮಾತಾಡಿ. ನೀವೀಗೇನು ಮಾತಾಡದೆ ಒದ್ದಾಡ್ತಾ ಇದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ. ಅಮೃತವ್ರೆ, ಮಾತಾಡಿ. ಅಮೃತವ್ರೆ, ಏನಾದ್ರು ಮಾತಾಡಿ. ಅಮೃತವ್ರೆ, ರೀ, ನನ್ನ ಮಾತು ಕೇಳಿ. ರೀ ರೀ ನಿಂತ್ಕೊಳ್ರಿ. ನಾನು ಮಾತಾಡ್ತಾನೆ ರೀ, ನೀವು ನಿಮ್ಮ ಪಾಡಿಗೆ ಹೊರಟೋದ್ರೆ ನಿಂತ್ಕೊಳ್ರಿ. ರೀ ಹೊರಗೆ ಯಾಕೆ ಹೋಗ್ತಾ ಇದ್ದೀರಾ? ನಿಂತ್ಕೊಳ್ಳಿ. ನಂದ, ಯಾವಾಗ ಬಂದು? ಈಗ ಸ್ವಲ್ಪ ಹೊತ್ತಾಯ್ತು. ನಂದ, ನನಗಂತೂ ಅಮೃತ ಅವ್ರದ್ದೇ ಚಿಂತೆ ಆಗೋಗಿದೆ ಕಣೋ. ಇಷ್ಟು ದಿನ ಆದರೂ ಸಿಕ್ಕಿಲ್ಲ. ಎಲ್ಲಿದ್ದಾರೋ, ಏನು ಮಾಡ್ತಾ ಇದ್ದಾರೋ? ಒಂದು ಕೆಲಸ ಮಾಡೋಣ, ಸಂಜೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಬರೋಣ. ಓಕೆ ಬ್ರೋ, ನೀನು ಹೇಗೆ ಹೇಳ್ತೀಯ ಹಾಗೆ. ಏನಮ್ಮ, ಆನಂದದ ತುತ್ತು ತುದಿಯಲ್ಲಿದ್ದೀರಾ ನೀವು? ನನಗಾಗ್ತಾ ಇರೋ ಸಂತೋಷಕ್ಕೆ ಕುಣಿಯೋದೊಂದು ಬಾಕಿ ಶಾಸ್ತ್ರಿಗಳೇ. ಅಂಥದ್ದೇನಾಯ್ತಮ್ಮ?
ನಮ್ಮ ಅರ್ಜುನ್ ಮೊದಲಿನ ಥರ ಆಗ್ಬಿಟ್ಟ ಶಾಸ್ತ್ರಿಗಳೇ. ಇದಕ್ಕೆಲ್ಲ ನೀವೇ ಕಾರಣ. ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಏನು? ನನ್ನ ಪೂಜೆ ಹೋಮ ಮುಗಿಯೋದ್ರ ಮುಂಚೆನೆ ಆ ಮಾಯಾಶಕ್ತಿ ಮಾನಿನಿ ಅರ್ಜುನ ಬಿಟ್ಟು ಹೋದ್ಲಾ? ನನ್ನ ಕೈನಲ್ಲಿ ಇದಕ್ಕೆ ನಂಬಕ್ಕಾಗ್ತಾ ಇಲ್ಲ. ನಂಬಲೇಬೇಕು ಶಾಸ್ತ್ರಿಗಳೇ, ಅದೇ ಸತ್ಯ. ಅರ್ಜುನ್ ಮೊದಲಂತೆ ಆದ್ನ? ನನ್ನ ಮಗನ ವಿಷಯದಲ್ಲಿ ನಾನು ಯಾಕೆ ಸುಳ್ಳು ಹೇಳ್ತೀನಿ? ಹೇಗೋ ಅರ್ಜುನ್ ಸರಿ ಹೋದ ಅಂತ ಹೇಳ್ತಾ ಇದ್ದೀರಲ್ಲ, ಅದೇ ಸಂತೋಷ. ಆದರೆ ಏನ್ ಶಾಸ್ತ್ರಿಗಳೇ? ಈ ಸಮಸ್ಯೆ ಇಲ್ಲಿಗೆ ನಿಲ್ಲೋದಿಲ್ಲ ತಾಯಿ. ಶಾಸ್ತ್ರಿಗಳೇ, ಸಂತೋಷವಾಗಿರುವಂಥ ಇಂಥ ಸಮಯದಲ್ಲಿ ಆತಂಕ ವ್ಯಕ್ತಪಡಿಸ್ತಾ ಇದ್ದೀರಲ್ಲ, ಯಾಕೆ? ನಮ್ಮ ಅರ್ಜುನ್ ಮೊದಲಿನ ಸ್ಥಿತಿಗೆ ಹೋಗ್ಬಿಡ್ತಾನ? ಹೀಗೆ ಆಗತ್ತೆ ಅಂತ ತತ್ಕ್ಷಣಕ್ಕೆ ಹೇಳಕ್ಕಾಗಲ್ಲಮ್ಮ. ಹಿಂದೆ ಆದಾಗೆ ಆಗ್ಬೋದು, ಅಥವಾ ಅದಕ್ಕಿಂತಲೂ ಕಠಿಣವಾದ ಗಂಡಾಂತರಕ್ಕೆ ಅರ್ಜುನ್ ಸಿಕ್ಕಾಕೊಂಬೋದು. ಇನ್ನು ನಾನೇ ಸರ್ವಾಧಿಕಾರಿ, ನಾನೇ ಸರ್ವೇಶ್ವರ. ಇನ್ನು ನಾನು ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನ್ ಬಾಬಾ ಇದು? ಇಡೀ ಪ್ರಪಂಚನೇ ಗೆದ್ದಿರುವಷ್ಟು ಸಂಭ್ರಮದಲ್ಲಿದ್ದೀರಾ? ಗೆದ್ದಂತೆ ಅಲ್ಲ ರುದ್ರ, ಗೆದ್ದಾಯ್ತು. ಈ ಒಂದು ಶಕ್ತಿ ನನ್ನ ಜೊತೆಗಿದ್ರೆ ಈ ಜಗತ್ನಲ್ಲಿ ಯಾರು ನನ್ನ ಮಣಿಸೋದಕ್ಕೆ ಸಾಧ್ಯ ಇಲ್ಲ ರುದ್ರ. ಅಂದ್ರೆ ಬಾಬಾ, ಈ ಆಯುಧದಿಂದ ಅರ್ಜುನನ ನಾಗನಲ್ಲಿರೋ ಆ ನಾಗಮಣಿಯನ್ನು ಹೊರಗಡೆ ತೆಗಿಬಹುದಾ? ಗಿಡದಿಂದ ಹೂ ಕಿತ್ತಷ್ಟು ಸುಲಭವಾಗಿ ತೆಗಿಬಹುದು ವಿಷ್ಣು. ಅದು ಮಾತ್ರ ಅಲ್ಲ, ಇದರಿಂದ ಅವನ ನಾಗಾಂಶನು ಸಂಹಾರ ಮಾಡಬಹುದು. ಆಗ ಅವನು ನಾಗಯೋಧನೂ ಅಲ್ಲ, ನಾಗಾಂಶ ಸಂಭೂತನೂ ಅಲ್ಲ. ಕೇವಲ ಯಕಶ್ಚಿತ್ ಸಾಮಾನ್ಯ ಮನುಷ್ಯ. ಅಷ್ಟು ಮಾಡಿ ಬಾಬಾ, ಅವನನ್ನ ನಮ್ಮ ವಶಕ್ಕೆ ಪಡ್ಕೊಂಡು ಅವನ ಮೇಲಿರೋ ಕೋಪ, ತಾಪ, ಆವೇಶ, ಆಕ್ರೋಶ ಎಲ್ಲ ಒಟ್ಟಿಗೆ ತೀರ್ಸ್ಕೊಬಿಡ್ತೀವಿ. ಅವನ ಮುಖ ನೋಡ್ತಾ ಇದ್ರೆ ನನ್ನ ಮೈಯಲ್ಲಿರೋ ರಕ್ತ ಬಿಸಿ ಆಗೋದಲ್ಲ, ಕೊತ ಅಂತ ಕುದಿಯತ್ತೆ. ರುದ್ರ, ಅದೆಲ್ಲ ಆಮೇಲೆ. ಮೊದಲು ಅವನೊಳಗಿರೋ ನಾಗಮಣಿಯನ್ನು ಹೊರಗೆ ತೆಗಿಬೇಕು. ಆಮೇಲೆ ಭಕ್ತ ಕುಂಬಾರ ತನ್ನ ಮಗನ್ನೇ ಕಾಲಲ್ಲಿ ಹಾಕೊಂಡು ತುಳಿತಾನಲ್ಲ, ಹಾಗೆ ಅವನನ್ನ ಮಣ್ಣಲ್ಲಿ ಹಾಕೊಂಡು ತುಳಿದು ಅಲ್ಲೇ ಅವನು ಸಮಾಧಿ ಕಟ್ಟಿಬಿಡ್ತೀನಿ. ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಆ ನಾಗನ ಮೇಲೆ ನಿಮಗೆಷ್ಟು ಕೋಪ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಬಾಬಾ, ನಾವಿಬ್ರು ಅಣ್ಣ ತಮ್ಮಗಳು ಎಂಟೆದೆ ಬಂಟರಾಗಿರೋದ್ರಿಂದ ಆ ನಾಗ ಕೊಟ್ಟಿರೋ ಕಾಟಕ್ಕೆ ಇಟ್ಟಿರೋ ಹಾವಳಿನ ತಡ್ಕೊಂಡು ಇನ್ನು ಜೀವಂತವಾಗಿದ್ದೀವಿ. ಇಲ್ದೆ ಇದ್ದಿದ್ರೆ ಬೇರೆ ಯಾರಾದ್ರೂ ಆಗಿದ್ರೆ ಆ ಭಯದಿಂದ ಎದೆ ಹೊಡ್ಕೊಂಡು ರಕ್ತ ಕಾರ್ಕೊಂಡು ಸತ್ತೋಗಿರೋರು. ಇನ್ನು ಒಂದೇ ಒಂದು ದಿನದಲ್ಲಿ ನಿಮ್ಮ ಆಸೆ ಈಡೇರುತ್ತೆ, ಹಾಗೆ ಆವೇಶನೂ ಹಿಡಿದೋಗುತ್ತೆ. ಅಂದ್ರೆ ಬಾಬಾ, ಇನ್ನು ಒಂದು ದಿನದಲ್ಲಿ ಆ ಅರ್ಜುನ್ ಒಳಗಿರೋ ನಾಗಮಣಿಯನ್ನ ಹೊರಗೆ ತೆಗಿತೀನಿ. ಈ ಕೆಲಸದಲ್ಲಿ ಅವನ ಜೀವ ಹೋದ್ರೂ ಹೋಗಬಹುದು. ಬಾಬಾ, ದಯವಿಟ್ಟು ಹಾಗೆ ಮಾಡಬೇಡಿ. ಅವನು ನನ್ನ ಕೈಯಿಂದಾನೇ ಸಂಹಾರ ಆಗಬೇಕು. ನಾನು ಹೇಳಿದ್ದು ಈ ಕಾರ್ಯದಲ್ಲಿ ಅರ್ಜುನ್ ಜೀವ ಹೋದ್ರೆ ಹೋಗಬಹುದು ಅಂತ. ಸತ್ರೆ ಸಾಯ್ತಾನೆ ಅಂತಲ್ಲ. ರುದ್ರ, ಒಂದು ವೇಳೆ ಈ ಕಾರ್ಯದಲ್ಲಿ ಅರ್ಜುನನು ಆ ನಾಗ ಸಾಯದೇ ಇದ್ರೆ ಹೇಗಿದ್ರು ಅವನ ದೇಹದಲ್ಲಿದ್ದ ನಾಗಮಣಿ ಹೊರಗಡೆ ಬಂದಿರುತ್ತೆ. ಆಮೇಲೆ ಅವನು ನಮಗೆ ಕೊಟ್ಟ ಚಿತ್ರಹಿಂಸೆಯನ್ನ ಜ್ಞಾಪಿಸಿ ಯಾವುದಾದ್ರೂ ಒಂದು ಆಯುಧದಿಂದನೋ ಅಥವಾ ಹತಾರದಿಂದನೋ ಚುಚ್ಚಿ ಕೊಂದು ಆನಂದ ಪಡೋಣ. ಹೌದಣ್ಣ, ಹಾಗೆ ಮಾಡೋಣ.